ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ಏನು ಒಳ ಮೀಸಲಾತಿ ದಿನಕ್ಕೊಂದು ತಿರುವನ್ನು ಪಡ್ಕೊಂತ ಇದೆ. ಇದೀಗ ಬಂಜಾರ, ಕೊರಮ, ಕೊರಚ ಮತ್ತು ಬೋವಿ ಸಮುದಾಯದವರು ಡಿಸೆಂಬರ್ 17ನೇ ತಾರೀಕು ಬೆಳಗಾವಿ ಚಲೋ ಅಂತೇಳಿ ಒಂದು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದಾರೆ. ಆ ರೀಸನ್ ಏನು ಅದಕ್ಕೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೋಡೋಣ. ಈ ಸಂಚಿಕೆಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಅಪ್ಡೇಟನ್ನು ನಾವು ಕೊಡ್ತಾ ಇರ್ತೀವಿ. ನ್ಯಾಯಾಲಯದ ಮಾನದಂಡ ಉಲ್ಲಂಘನೆ, ರಾಜ್ಯಾಧ್ಯಕ್ಷ ವಿಜಯ್ ಜಾಧವ್. ನೋಡ್ರಿ, ನ್ಯಾಯಾಲಯದ ಮಾನದಂಡವನ್ನು ಉಲ್ಲಂಘನೆ ಮಾಡಲಾಗಿದೆ ಅಂತೇಳಿ ರಾಜ್ಯಾಧ್ಯಕ್ಷ ವಿಜಯ್ ಜಾಧವ್ ಅವರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. 17ರಂದು ಬೆಳಗಾವಿ ಚಲೋಗೆ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಕರೆಯನ್ನು ನೀಡಿದೆ. ನೋಡಿ, ಏನು ನೋಡಂಬನ್ನಿ, ಇವ್ರ ಪ್ರಮುಖ ಬೇಡಿಕೆಗಳೇನು, ಯಾರ್ಯಾರು ಈ ಚಲೋಗೆ ಭಾಗವಹಿಸ್ತಾರೆ ಅಂತೇಳಿ ನೋಡ್ಕೊಂಬರೋಣ. ಒಳ ಮೀಸಲಾತಿ ಪರಿಶೀಲಿಸಲು ಒತ್ತಾಯಿಸಿ ಡಿಸೆಂಬರ್ 17ರಂದು ಲಂಬಾಣಿ, ಬೋವಿ, ಕೊರಮ, ಕೊರಚ ಸಮುದಾಯಗಳ ವತಿಯಿಂದ ಬೆಳಗಾವಿ ಚಲೋ ಹಮ್ಮಿಕೊಳ್ಳಲಾಗಿದೆ. ಈಗಂತ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ವಿಜಯ್ ಜಾಧವ್ ಅವರು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟಿನ ಮಾನದಂಡಗಳನ್ನು ಉಲ್ಲಂಘಿಸಿ ಅವೈಜ್ಞಾನಿಕವಾಗಿ ಪರಿಶಿಷ್ಟ ಜಾತಿಯಲ್ಲಿ ಮೀಸಲಾತಿ ವರ್ಗೀಕರಣ ಮಾಡಿರುವ ಆದೇಶವನ್ನು ಪುನರ್ ಪರಿಶೀಲಿಸಗೊಳಪಡಿಸಲು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡುತ್ತಿದೆ. ನೋಡಿ, ಇದು ಸರಿಯಾಗಿ ಆಗಿಲ್ಲ. ಒಳ ಮೀಸಲಾತಿ ಹಂಚಿಕೆ ಇದು ವೈಜ್ಞಾನಿಕವಾಗಿ ಆಗಿಲ್ಲ. ಹಾಗಾಗಿ ಇದನ್ನು ನೀವು ಒಮ್ಮೆ ಪರಿಶೀಲನೆ ಮಾಡಬೇಕು ಅಂತೇಳಿ ಬಂಜಾರ ಸಮುದಾಯದ ಅಧ್ಯಕ್ಷರು ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದಾರೆ. ಪರಿಶಿಷ್ಟ ಜಾತಿಗಳಲ್ಲಿ ಮೀಸಲಾತಿ ಅಂಗೀಕರಿಸುವಾಗ ಒತ್ತಡಕ್ಕೆ ಮಣಿದಿರುವಂತೆ ಕಾಣುತ್ತಿರುವ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನ ಮಾನದಂಡಗಳು ಹಾಗೂ ಹಲವು ಆಯೋಗಗಳ ಶಿಫಾರಸುಗಳನ್ನು ಧಿಕ್ಕರಿಸಿ ರಾಜಕೀಯದ ರಾಜಿ ಪಂಚಾಯಿತಿ ನಡೆಸಿ ಆ ಮೂಲಕ ಮೀಸಲಾತಿ ವರ್ಗೀಕರಿಸಿರುವುದು ಪರಿಶಿಷ್ಟ ಜಾತಿಯಲ್ಲಿರುವ ಬೋವಿ, ಲಂಬಾಣಿ, ಕೊರಮ, ಕೊರಚ ಹಾಗೂ ಅಲೆಮಾರಿ ಬುಡಕಟ್ಟು ಸಮುದಾಯಗಳಿಗೆ ಮಾಡಿರುವ ಘನಘೋರ ಅನ್ಯಾಯವಾಗಿದೆ ಎಂದು ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನು ಜಾಧವ್ ಅವರು ಮಾಡಿದ್ದಾರೆ. ಈಗಾಗಲೇ ಹಲವು ಆಯೋಗಗಳ ವರದಿಯಲ್ಲಿ ನಮೂದಿಸಿರುವಂತೆ ಪರಿಶಿಷ್ಟ ಜಾತಿಗಳಲ್ಲಿ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕ ಮತ್ತು ಔದ್ಯೋಗಿಕವಾಗಿ ಅತಿ ಹಿಂದುಳಿದಿರುವ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ನೀಡಲಾಗಿದೆ. ಆ ಜಾತಿಗಳ ಮೇಲೆಯೇ ಗತಪ್ರಹಾರ ನಡೆಸಿರುವ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ತಿಲಾಂಜಲಿ ನೀಡಿದಂತಾಗಿದೆ. ನೋಡಿ, ಇವರ ಅನಿಸಿಕೆ ಏನಂದರೆ, ಒಳ ಮೀಸಲಾತಿ ಏನು ಸರಿಯಾಗಿ ನಡೆದಿಲ್ಲ, ನಮ್ಮ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ಇವ್ರ ಬೇಡಿಕೆ. ಹಾಗಾಗಿ 17ನೇ ತಾರೀಕು ಬೆಳಗಾವಿ ಚಲೋ ಅನ್ನು ಇವರು ಹಮ್ಮಿಕೊಂಡಿದ್ದಾರೆ. ಈ ಕೆಳಗೆ ನಮೂದಿಸಿರುವ ಕೆಲವು ಅಂಶಗಳನ್ನು ಶಾಸನ ಸಭೆಯಲ್ಲಿ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲು ಈ ಸಮುದಾಯಗಳು ಒತ್ತಾಯವನ್ನು ಮಾಡುತ್ತವೆ. ಈ ಎಲ್ಲ ಅಂಶಗಳನ್ನು ಸರ್ಕಾರ ಸರಿಯಾಗಿ ಗ್ರಹಿಸದೆ ತುರಾತುರಿಯಲ್ಲಿ ಮೀಸಲಾತಿ ವರ್ಗೀಕರಿಸಿರುವ ಸರ್ಕಾರಿ ಆದೇಶ ಹೊರಡಿಸಿರುವುದು ಪರಿಶಿಷ್ಟ ಜಾತಿಯಲ್ಲಿರುವ ಇತರ ಜಾತಿಗಳಿಗೆ ಮಾಡಿರುವ ಅನ್ಯಾಯ. ನೋಡಿ, ಸರ್ಕಾರ ಈ ಮೀಸಲಾತಿಯ ಕೊಡುವ ವಿಚಾರದಲ್ಲಿ ಸ್ವಲ್ಪ ತುರಾತುರಿ ಮಾಡಿದೆ ಅಂತೇಳಿ ಇವರು ಸಂಘದ ಎಲ್ಲ ಮೆಂಬರ್ಸು ಅನಿಸಿಕೆ ಇವ್ರದ್ದಾಗಿದೆ. ಈ ಅನ್ಯಾಯವನ್ನು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ತಾವುಗಳು ಚರ್ಚಿಸಿ ಎಲ್ಲ ಜಾತಿಗಳಿಗೂ ಸಾಮಾಜಿಕ ನ್ಯಾಯ ದೊರಕಿಸಿ ಕೊಡಬೇಕಂತ ಆಗ್ರಹವನ್ನು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಮಾಡುತ್ತದೆ ಎಂದು ಪತ್ರಿಕಾ ಪ್ರಕಟಣೆಗೆ ತಿಳಿಸಿದ್ದಾರೆ. ರಾಜ್ಯ ಮಾಧ್ಯಮ ಕಾರ್ಯದರ್ಶಿ ಧನರಂಜ ರಾಠೋಡ್ ಮುತ್ತಕೋಡ ಹೇಳಿದ್ದಾರೆ. ಹಾಗಾದರೆ ಬಂಜಾರ, ಬೋವಿ, ಕೊರಮ, ಕೊರಚ ಇವರ ಪ್ರಮುಖ ಬೇಡಿಕೆಗಳು ಏನಂತ ನೋಡೋಣ. ಒಳ ಮೀಸಲಾತಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ನೀಡಿರುವ ಮಾನದಂಡಗಳ ಪಾಲನೆ ಆಗಬೇಕು. ಬಹುಮುಖ್ಯವಾಗಿ ಪ್ರಾಯೋಗಿಕ ದತ್ತಾಂಶಗಳ ಸಂಗ್ರಹಣೆ ಮಾಡಿ ಈ ದತ್ತಾಂಶದ ಆಧಾರದ ಮೇಲೆ ಮೀಸಲಾತಿ ವರ್ಗೀಕರಣ ಆಗಬೇಕಂತೇಳಿ ಒಂದು ಪ್ರಮುಖ ಬೇಡಿಕೆಯಾಗಿದೆ. ಎರಡನೇ ಬೇಡಿಕೆ ಏನಂದರೆ, ಒಳ ಮೀಸಲಾತಿಯ ಆದೇಶದಿಂದ ಜಾರಿಗೊಂಡಿರುವ ಸರ್ಕಾರಿ ನೇಮಕಾತಿ ಪ್ರಕ್ರಿಯೆಯಲ್ಲಿರುವ ರೋಸ್ಟರ್ ಬಿಂದು ಪದ್ಧತಿಯಿಂದ ಸಿ ಗುಂಪಿನಲ್ಲಿ ಬರುವ ಜಾತಿಗಳಿಗೆ ಅನ್ಯಾಯವಾಗುತ್ತಿರುವುದರಿಂದ
ಪರಿಶಿಷ್ಟ ಜಾತಿಯಲ್ಲಿರುವ ಎಲ್ಲ ಜಾತಿಗಳು ಸಮಾನವಾಗಿ ಹುದ್ದೆಗಳ ಹಂಚಿಕೆಯಾಗುವಂತೆ ರೋಸ್ಟರ್ ಬಿಂದು ಏರ್ಪಡಿಸಿ ಏಕಗವಾಕ್ಷಿ ಸಿಂಗಲ್ ವಿಂಡೋ ಪದ್ಧತಿ ಜಾರಿಗೆ ತರಬೇಕಂತ ಸರ್ಕಾರ ಮುಂದಾಗಬೇಕು. ಇದು ಪ್ರಮುಖ 2ನೇ ಬೇಡಿಕೆ ಇದಾಗಿದೆ. 3ನೇ ಬೇಡಿಕೆ ಏನು? ಹಲವು ಆಯೋಗಗಳ ವರದಿಯಲ್ಲಿ ನಮೂದಿಸುವಂತೆ ಅಲೆಮಾರಿ ಬುಡಕಟ್ಟು ಸಮುದಾಯಗಳಿಗೆ ಪ್ರತ್ಯೇಕವಾಗಿ 1% ಮೀಸಲಾತಿ ಹೆಚ್ಚಿಸಿ ಸಿ ಗುಂಪಿನಿಂದ ಪ್ರತ್ಯೇಕಿಸಬೇಕು ಹಾಗೂ ಮೀಸಲಾತಿ ಹೆಚ್ಚಳ ಮಾಡುವುದನ್ನು ಸಂವಿಧಾನ 9ನೇ ಪರಿಚ್ಛೇದಕ್ಕೆ ಸೇರ್ಪಡೆಗೊಳಿಸಬೇಕು ಅಂತೇಳಿ ಇವ್ರದ್ದು ಒಂದು ಬೇಡಿಕೆಯಾಗಿತ್ತು. ಸ್ಪರ್ಶ ಅಸ್ಪೃಶ್ಯ ಎಂಬ ಅಸಂವಿಧಾನಿಕ ಪದ ನ್ಯಾಯಾಧೀಶ ನಾಗಮೋಹನ್ ದಾಸ್ ವರದಿ ಹಾಗೂ ಶಾಸನ ಸಭೆಯಲ್ಲಿ ಬಳಕೆ ಆಗಿರುವುದರಿಂದ ಈ ಪದಗಳನ್ನು ಸರ್ಕಾರಿ ಕಡಿತದಿಂದ ತೆಗೆದುಹಾಕಬೇಕು ಹಾಗೂ ಬೋವಿ, ಲಂಬಾಣಿ, ಕೊರಚ, ಕೊರಮ ಹಾಗೂ ಅಲೆಮಾರಿ ಬುಡಕಟ್ಟು ಸಮುದಾಯದವರಿಗೆ ದಮನಿತ, ಶೋಷಿತ ಹಾಗೂ ವಿಮುಕ್ತ ಜಾತಿಗಳೆಂದು ಹೆಸರಿಸಬೇಕು. 5ನೇದು, ಪ್ರಸ್ತುತ ಖಾಸಗಿ ವಲಯದಲ್ಲಿ ಉದ್ಯೋಗಗಳು ಸೃಷ್ಟಿಯಾಗುತ್ತಿರುವುದರಿಂದ ಖಾಸಗಿ ವಲಯದಲ್ಲಿ ಮೀಸಲಾತಿ ಜಾರಿಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕಂತೇಳಿ ಇವರು ಪ್ರಮುಖ ಬೇಡಿಕೆಯಾಗಿದೆ. ಹಾಗಾದರೆ ಈ ನೋಡಿ, ಸರ್ಕಾರಿ ನೇಮಕಾತಿಗೆ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕಂದ್ರೆ ಅದಕ್ಕೆ ಏನೋ ವಿಘ್ನಗಳು ಬರ್ತವೆ. ಈಗಾದರೆ ನೇಮಕಾತಿ ಪ್ರಾರಂಭ ಮಾಡೋ ಗತಿ ಹೆಂಗೆ? ಈಗಾದರೆ ಈ ಸರ್ಕಾರಿ ನೌಕರಿಗೆ ನಂಬ್ಕೊಂಡು ಓದ್ತಿರುವಂತಹ ಉದ್ಯೋಗಾಕಾಂಕ್ಷಿಗಳಿಗೆ ಏನು ಮಾಡಬೇಕು? ಇತ್ತೀಚಿನ ದಿನಗಳಲ್ಲಿ ನನಗೆ ಕೆಲಸ ಸಿಕ್ಕಿಲ್ಲ ಅಂತೇಳಿ ಒಬ್ಬರೋ ಇಬ್ಬರು ಈಗ ಆಲ್ರೆಡಿ ಸೂಸೈಡ್ ಮಾಡ್ಕೊಳೋ ಹಂತಕ್ಕೆ ಹೋಗಿದ್ದಾರೆ. ಇದಕ್ಕೆ ಹೊಣೆ ಯಾರು? ಸರ್ಕಾರಿ ಹುದ್ದೆಗಳು 2,76,000 ಸಮಥಿಂಗ್ ಹುದ್ದೆಗಳು ಖಾಲಿ ಇದೆ ಅಂತೇಳಿ ಸರ್ಕಾರ ಲೆಕ್ಕ ಕೊಡ್ತಾ ಇದೆ. ಹಾಗಾದರೆ ಇದನ್ನು ನೀವು ಹಂತವಾಗಿ ಯಾವಾಗ ತುಂಬಿಕೊಳ್ಳೋದು? ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಅಂತ ಹೇಳ್ತಿದ್ದೀರಾ. ಹಾಗಾದರೆ ಇನ್ನೂ ಯಾವಾಗ? ಸುಮಾರು ವರ್ಷಗಳ ಕಳಿತು. ಈ ಪೊಲೀಸ್ ಡಿಪಾರ್ಟ್ಮೆಂಟ್ದಾಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಇತರ ಪ್ರಮುಖ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ತುಂಬೋದು ಯಾವಾಗ? ಆದಷ್ಟು ಬೇಗ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತು ತುಂಬ್ಕೋಬೇಕಂತೇಳಿ ಎಲ್ಲ ಉದ್ಯೋಗಾಕಾಂಕ್ಷಿಗಳ ಪರವಾಗಿ ನಾವು ಕೈ ಜೋಡಿಸಿ ಕೇಳ್ಕೊಳ್ತೀವಿ. ಇದೇ ರೀತಿಯ ಅಪ್ಡೇಟ್ ನಿಮಗೆ ಬೇಕಾದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ.